السلام عليكم ورحمة الله وبركاته. بسم الله والحمد لله الصلاة والسلام على أشرف رسول الله وعلى آله وصحبه الفائزين برضوان الله أما بعد. ಪ್ರೀತಿಯ ಸಹೋದರರೇ, ಗಾಂಭೀರ್ಯಚತ ಅಲ್ ಮುರಾಫಕ ವೇದಿಕೆಯಲ್ಲಿ ಬಹುಮುಖ ಪ್ರತಿಸ್ಪರ್ಧಿಗಳ ಮುಂದೆ ಸ್ತ್ರೀ ಜಮಾಅತ್ ಎಂಬುದಾಗಿದೆ ನನ್ನ ವಿಷಯ. ಸ್ತ್ರೀ ಜಮಾಅತ್ ಎಂಬುದಾಗಿದೆ ನನ್ನ ವಿಷಯ. ಅನ್ಯ ಪುರುಷರೊಂದಿಗೆ ಬೆರೆತು ಸ್ತ್ರೀಗಳು ಜಮಾಅತ್ಗೆ ಬೇಕಾಗಿ ಮಸೀದಿಗೆ ಹೋಗುವುದರ ಕುರಿತಾಗಿದೆ ನಮ್ಮ ಚರ್ಚೆ. ಅಲ್ಲಾಹನ ಪವಿತ್ರವಾದ ಕುರ್ಆನಿನಲ್ಲಿ ಸೂರತು ತೌಬಾದ 108ನೇ ಸೂಕ್ತದಲ್ಲಿ ಅಲ್ಲಾಹನು ಹೇಳುತ್ತಾನೆ, ಲಾ ತಕುಮ್ ಫೀಹಿ ಅಬದಾ ಲಮಸ್ಜಿದುನ್ ಉಸ್ಸಿಸ ಅಲಾ ತಕ್ವಾ ಮಿನ್ ಅವ್ವಲಿ ಯೌಮಿನ್ ಅಹqqu ಅನ್ ತಕೂಮ ಫೀಹಿ ರಿಜಾಲ್. ಇದೇ ವಿಷಯವನ್ನು ಮತ್ತೊಂದು ಆಯತಿನಲ್ಲಿ ಅಲ್ಲಾಹನು ಸೂರತು ನೂರ್ 36ನೇ ಸೂಕ್ತದಲ್ಲಿ ಅಲ್ಲಾಹನು ಬಹಳ ಸ್ಪಷ್ಟವಾಗಿ ಹೇಳುತ್ತಾನೆ, ಫೀ ಬುಯೂತಿನ್ ಅದಿನಲ್ಲಾಹ್ ಅನ್ ತುರ್ಫಅ ವ ಯುذ್ಕರ ಫೀಹಾ ಇಸ್ಮುಹು ಯುಸಬ್ಬಿಹು ಫೀಹಾ ಬಿಲ್ ಗುದುವಿ ವಲ್ ಆಸಾಲ್ ರಿಜಾಲುಲ್ ಲಾ ತುಲ್ಹಿಹಿಮ್. ಈ ಎರಡು ಆಯತಿನಲ್ಲಿ ಮುಅ್ಮಿನ್ಗಳ ಮಸೀದಿ ಕುರಿತು ಹೇಳುವಾಗ ಪುರುಷರು ಎಂದಾಗಿದೆ ಉಲ್ಲೇಖಿಸಿದ್ದು. ಇದಕ್ಕೆ ಕಾರಣ ಇಮಾಮ್ ಫಖ್ರುದ್ದೀನ್ ರಾಜಿ ರಲಿಯಲ್ಲಾಹು ಅನ್ಹು ಅವರು ಹೇಳುತ್ತಾರೆ, ಸ್ತ್ರೀಗಳು ಜಮಾಅತಿಗೆ ಬೇಕಾಗಿ ಮಸೀದಿಗೆ ಹೋಗಬೇಕಾದವರಲ್ಲ, ಆದರೆ ಇಲ್ಲಿ ಪುರುಷರನ್ನು ಮಾತ್ರ ಹೇಳಲಾಗಿದೆ ಎಂದು ತಫ್ಸೀರು ರೂಹುಲ್ ಬಯಾನಿನಲ್ಲಿಯೂ ತಫ್ಸೀರು ರಾಜಿನಲ್ಲಿಯೂ ತಫ್ಸೀರುಲ್ ಮಲ್ಹರಿನಲ್ಲಿಯೂ ನಮಗೆ ಕಾಣಲು ಸಾಧ್ಯವಾಗ್ತಾ ಇದೆ. ಇನ್ನು ಹದೀಸಿನ ಕಡೆ ಕಣ್ಣೋಡಿಸಿ ನೋಡುವುದಾದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿ ಬಂದು ಉಮ್ಮು ಉಮೈದ್ ಬಿನ್ ಸঈದ್ ಎಂಬವರ ಕುಳಿತು ಹೇಳಿದರು, ಯಮ್ನೌನಾ ಅಜ್ವಾಜುನಾ ಯಾ ರಸೂಲಲ್ಲಾಹ್, ತಮ್ಮ ಮಸ್ಜಿದುನ್ ನಬವಿಗೆ ಬಂದು ನಮಾಜ್ ಮಾಡುವುದನ್ನು ನಮ್ಮ ಪತಿಯಂದಿರು ತಡೆಯುತ್ತಿದ್ದಾರೆ ನಬಿಯವರೆಂದು ಹೇಳಿದಾಗ, ನಿಮಗೆ ನಿಮ್ಮ ಮನೆಯೊಳಗಿರುವ ಪವಿತ್ರ ಸ್ಥಳವಾಗಿದೆ ಉತ್ತಮ ಎಂದು ಹೇಳಿ ಅವರನ್ನು ಮರಳಿ ಕಳುಹಿಸಿದಾಗಿ ಸುಅಬುಲ್ ಈಮಾನಿನಲ್ಲಿಯೂ ತಬರಾನಿಯಲ್ಲಿಯೂ ಮಜ್ಮಉಜ್ ಝವಾಯಿದ್ನಲ್ಲಿ ನಮಗೆ ಕಾಣಲು ಸಾಧ್ಯವಾಗ್ತಾ ಇದೆ. ಅಸ್ಮಾ ಬೀವಿ ರಲಿಯಲ್ಲಾಹು ಅನ್ಹಾ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ಬಂದು ಮಸೀದಿಗೆ ಅನುಮತಿ ಕೇಳಿದಾಗ, ಇದಕ್ಕಿಂತ ದೊಡ್ಡ ಪ್ರತಿಫಲ ನಿಮ್ಮ ಮನೆಯಲ್ಲಿದೆ ಎಂದು ಹೇಳಿ ಅವರನ್ನು ಮರಳಿ ಕಳುಹಿಸುತ್ತಾರೆ. ಅಸ್ಮಾ ಬೀವಿ ರಲಿಯಲ್ಲಾಹು ಅನ್ಹಾ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಈ ವಚನವನ್ನು ಕೇಳಿ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಎಂಬ ತಕ್ಬೀರ್ ಧ್ವನಿಯೊಂದಿಗೆ ಮರಳಿ ಹೋಗಿದ್ದಾಗಿ ಸುಅಬುಲ್ ಈಮಾನ್ ನಲ್ಲಿ ನಮಗೆ ಕಾಣಲು ಸಾಧ್ಯವಾಗ್ತಾ ಇದೆ. ಆದ್ದರಿಂದಲೇ ಮಹಾನುಭಾವರಾದ ಇಮಾಮುನಾ ಶಾಫಿഈ ರಲಿಯಲ್ಲಾಹು ಅನ್ಹು ಅವರು ಬಹಳ ಸ್ಪಷ್ಟವಾಗಿ ಹೇಳುತ್ತಾರೆ, ಫಮಾ ಅಲಿಮ್ತು ಮಿನ್ಹುಂ ರಅತನ್ ಖರಜತ್ ಇಲಾ ಶುಹೂದಿ ಜುಮಅತಿನ್ ವಲಾ ಇಲಾ ಜಮಾಅತಿನ್ ಲೈಲನ್ ಔ ನಹಾರಾ. ಇಮಾಮುನಾ ಶಾಫಿഈ ರಲಿಯಲ್ಲಾಹು ಅನ್ಹು ತನ್ನ ಇಖ್ತಿಲಾಫುಲ್ ಹದೀಸ್ ಎಂಬ ಗ್ರಂಥದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತಾರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಧರ್ಮ ಪತ್ನಿಯಂದಿರು, ಅವರ ಮಕ್ಕಳು, ಅವರ ಸೇವಕಿಯರು ಎಲ್ಲರೂ ಇದ್ದರೂ ಕೂಡ ಒಬ್ಬನೇ ಒಬ್ಬ ವ್ಯಕ್ತಿ ಯಾವುದಾದೊಂದು ಸಮಯದಲ್ಲಿ ಯಾವುದಾದರೊಂದು ಜುಮಾ ಅಥವಾ ಜಮಾಅತಿಗೆ ಬೇಕಾಗಿ ರಾತ್ರಿ ಅಥವಾ ಹಗಲು ಮಸೀದಿಗೆ ಹೋದ ಚರಿತ್ರೆ ಮುಸ್ಲಿಂ ಜಗತ್ತಿಗೆ ಗೊತ್ತೇ ಇಲ್ಲ. ಹೌದು, ಮುಸ್ಲಿಂ ಜಗತ್ತಿಗೆ ಗೊತ್ತೇ ಇಲ್ಲ. ಆದ್ದರಿಂದಲೇ ಈ ಕಾಲಘಟ್ಟದಲ್ಲಿ ಮಸೀದಿಗೆ ಹೋಗುವ ಕುರಿತು ಕೇಳಿದರೆ ಕಡ್ಡಾಯವಾಗಿ ಹರಾಮ್ ಎಂದು ಫತ್ವ ನೀಡಬೇಕಾಗಿ ಫತಾವಾಲ್ ಕುಬರಾದಲ್ಲಿ ಮಹಾನುಭಾವರಾದ ಇಮಾಮ್ ಇಬ್ನ್ ಹಜರ್ ಅಲ್ ಹೈತಮಿ ರಲಿಯಲ್ಲಾಹು ಅನ್ಹು ಬಹಳ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ. ಆದ್ದರಿಂದಲೇ ಇನ್ನು ಹೇಳಲಿಕ್ಕಿರುವುದು, ಈ ಕಾಲಘಟ್ಟದಲ್ಲಿ ಸಾಮಾನ್ಯ ಜನರನ್ನು ಕಬಳಿಸಲು ಬೇಕಾಗಿ ಇಂದು ನೂತನವಾದಿಗಳು ಉಲ್ಲೇಖಿಸುವ ಮತ್ತೊಂದು ಹದೀಸ್ ಆಗಿದೆ. ಲಾ ತಮ್ನഉ ಇಮಾ ಅಲ್ಲಾಹಿ ಮಸಾಜಿದಲ್ಲಾಹಿ ಎಂಬ ಹದೀಸಿನ ಕುರಿತಾಗಿದೆ. ಸ್ತ್ರೀಗಳು ಮಸ್ಜಿದುನ್ ನಬವಿಗೆ ಬೇಕಾಗಿ ತವಾಫಿಗೆ ಬೇಕಾಗಿ ಹೋಗುವ ಸ್ತ್ರೀಗಳನ್ನು ತಡೆಯಬೇಡಿರಿ ಎಂಬುದಾಗಿದೆ ಈ ಹದೀಸಿನ ಉದ್ದೇಶ. ಹೊರತು ನಮ್ಮ ಊರಿನಲ್ಲಿ ಕಾಣಲ್ಪಡುವ ಮಸೀದಿ ಕುರಿತಲ್ಲ, ಮಸ್ಜಿದುಲ್ ಹರಾಮಿಗೆ ಹೋಗ ಸ್ತ್ರೀಗಳನ್ನು ತಡೆಯಬೇಡಿರಿ ಎಂಬುದಾಗಿದೆ ಈ ಹದೀಸಿನ ತಾತ್ಪರ್ಯವೆಂದು ಇಮಾಮುನಾ ಶಾಫಿঈ ರಲಿಯಲ್ಲಾಹು ಅನ್ಹು ಅವರು ಹೇಳುವಾಗ, ಇಂದು ನೂತನವಾದಿಗಳು ಉಲ್ಲೇಖಿಸುವ ಮತ್ತೊಂದು ಹದೀಸ್ ಆಗಿದೆ. ಆತಿಕಾ ಬೀವಿ ರಲಿಯಲ್ಲಾಹು ಅನ್ಹಾ ಹೋಗಿಲ್ಲವೇ ಎಂದು ಕೇಳುವರಿದ್ದಾರೆ. ಆ ಆತಿಕಾ ಬೀವಿ ರಲಿಯಲ್ಲಾಹು ಅನ್ಹಾರನ್ನು ಮಹಾನುಭಾವರಾದ ಉಮರ್ ರಲಿಯಲ್ಲಾಹು ಅನ್ಹು ತಡೆದು ಬಡೆದು ನಿಲ್ಲಿಸಿದ್ದಾರೆಂದು ಸಹುಲ್ ಕುತುಬಿ ಬಅದ ಕಿತಾಬಿಲ್ಲಾ ಸಹೀಹುಲ್ ಬುಖಾರಿ ನಮಗೆ ಕಾಣಲು ಸಾಧ್ಯವಾಗ್ತಾ ಇದೆ. ಈ ಕಾಲಘಟ್ಟದಲ್ಲಿ ಪ್ರಪ್ರಥಮವಾಗಿ ಮಸೀದಿಗೆ ಪ್ರವೇಶನ ಮಾಡಿದ್ದು ಆಮಿನಾ ಕುಟ್ಟಿ ಮತ್ತು ಖದೀಜಾ ಕುಟ್ಟಿ ಎಂಬ ಇತ್ತೀಚೆಗೆ ಮರಣ ಹೊಂದಿದ ವ್ಯಕ್ತಿಗಳಾಗಿದ್ದಾರೆ. ಪೂರ್ವಿಕರಾದ ಪರಂಪರೆಯನ್ನು ತೋರಿಸಲು ಸಾಧ್ಯವೇ ಇಲ್ಲ. ಆದ್ದರಿಂದ ಪ್ರೀತಿ ಸಹೋದರರೇ, 1920ರ ಕಾಲದಲ್ಲಿ ಕೇರಳಕ್ಕೆ ಪ್ರಪ್ರಥಮವಾಗಿ ಬಂದ ಬಿದಯಿಗಳು ಮಹಿಳೆ ಮಸೀದಿಗೆ ಹೋಗುವುದನ್ನು ಹರಾಮ್ ಎಂದು ಹೇಳಿ ನಂತರ ಅದನ್ನು ಕರಾಹತ್ ಎಂದು ಹೇಳಿ ಇನ್ನೊಮ್ಮೆ ಕೇವಲ ಹಲಾಲ್ ಮಾತ್ರವಾಗಿದೆ, ಯಾವುದೇ ಒಂದು ಪುಣ್ಯ ಕರ್ಮವಿಲ್ಲವೆಂದು ಹೇಳಿ ಈಗ ಅವರು
ಬಗಳುತ್ತಿರುವುದು ಕೇವಲ ಸುನ್ನತ್ತು ಮಾತ್ರವಾಗಿದೆ ಎಂದು ಅದಕ್ಕೆ ಅಲ್ಲಾಹರ ಪವಿತ್ರವಾದ ಕುರ್ಆನ್ ಹೇಳಿದು ವಖರ್ನ ಫೀ ಬುಯೂತಿಕುನ್ನ, ಪವಿತ್ರವಾದ ಹದೀಸ್ ಹೇಳಿದು ವಬುಯೂತುಹುನ್ನ ಖೈರುಲ್ಲಹುನ್ನ. ಆದ್ದರಿಂದ ನಾವು ಹೇಳುತ್ತಾ ಇದ್ದೇವೆ, ಸ್ತ್ರೀಗಳು ಮಸೀದಿಗೆ ಹೋಗಬೇಕೆಂದು ಅದು ಅನಿವಾರ್ಯವೆಂದು, ಅದು ಆಚಾರವಾಗಿದೆ, ಅದು ಅನಾಚಾರವಾಗಿದೆ ಎಂದು ಹೇಳುವ ಒಂದೇ ಒಂದು ಆಯತ್ತನ್ನು ಕೂಡ ಪವಿತ್ರವಾದ ಕುರ್ಆನ್ನಲ್ಲಿ ತೋರಿಸಲು ಸಾಧ್ಯವಿಲ್ಲ, ಹದೀಸನಲ್ಲೂ ಕೂಡ ತೋರಿಸಲು ಸಾಧ್ಯವಿಲ್ಲ ಎಂದು ಮಾತ್ರ ಈ ಸಂದರ್ಭದಲ್ಲಿ ನೆನಪಿಸುತ್ತಾ ಮಾತುಗಳಿಗೆ ಕಡಿವಾಡ. ವಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.